ಹಲೋ, ಈಗ ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಿಜಿ ಆದ್ಯದ ಅಶೋಕ್ ಅವರು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿ ನೀಡಬೇಕಾಗಿ ರೊಟೇರಿಯನ್ ಚಂದ್ರಶೇಖರ್ ಮಂಡನ್, ಮಾಜಿ ಸಹಾಯಕ ಗವರ್ನರ್, ರೋಟರಿ ಜಿಲ್ಲೆ 3182 ಈ ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಲವಿಶ್ ಮ್ಯಾನ್ ಆಫ್ ದಿ ಮ್ಯಾಚ್ ಈ ಪ್ರಶಸ್ತಿ ನೀಡ್ತಾ ಇದ್ದಾರೆ ರೊಟೇರಿಯನ್ ಚಂದ್ರಶೇಖರ್ ಮಂಡನ್. ಮಾಜಿ ಜಿಲ್ಲಾ ಸಹಾಯಕ ಗವರ್ನರ್, ರೋಟರಿ ಜಿಲ್ಲೆ 3182 ಕೋಟ ರೋಟರಿ ಸಿಟಿಯ ಸದಸ್ಯರು ಕೂಡ ಅವರಿಗೆ ಮತ್ತೆ ಅಭಿನಂದನೆಯನ್ನ ಅರ್ಪಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಪಂದ್ಯ, ಕೊನೆ 2 ಪಂದ್ಯಗಳು ಮಾತ್ರ ಬಾಕಿ ಇದೆ. ಹಲೋ, ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಭರತ್ ಗಿಳಿಯಾರು ಎಸೆಗಾರಿಕೆ ಭಾಗದಲ್ಲಿ ಅಂಪೈರ್ ನಿರ್ಣಾಯಕರು 1 ಮಿನಿಟ್ ಮ್ಯಾಚ್ ನಿಲ್ಲಿಸಿ. ಆರ್ಕೆ ರಂಗನಕೆರೆ, ನಿಮಗೆ ಪದೇ ಪದೇ ಹೇಳಲಿಕ್ಕೆ ಆಗುದಿಲ್ಲ. ಎಕ್ಸ್ಟ್ರಾ ಪ್ಲೇಯರ್ ಮ್ಯಾಚ್ ಸ್ಟಾರ್ಟ್ ಆದ್ಕೊಳ್ಳಿ, ಇಲ್ಲಿ ಇಮಿಡಿಯೇಟ್ ಬರಬೇಕು. ಇಲ್ಲೇ 2 ರನ್ ಪೆನಾಲ್ಟಿ ಆಗ್ತದೆ. ಈಚ್ ಅಂಡ್ ಎವರಿ ಬಾಲ್ 2 ರನ್ಸ್ ಪೆನಾಲ್ಟಿ. ಆರ್ಕೆ ರಂಗನಕೆರೆ ಕೊನೆಯ ಕರೆ. ಶಿಸ್ತಿನ ಪಂದ್ಯಾಟ ನಡೀತಾ ಇದೆ. ಸಮಯಕ್ಕೆ ಸರಿಯಾಗಿ ಬರುವಂತಹ ಒಂದು ಅಭ್ಯಾಸ ರೂಢಿಸಿಕೊಳ್ಬೇಕಾಗ್ತದೆ. ಭಾಗವಹಿಸಿ ಎಲ್ಲ ತಂಡಗಳು ಕೂಡ ಗಮನಿಸಿ. ವಿಶೇಷ ಆಮಂತ್ರಣ ಕೊಟ್ಟು ಕಳಿಸುವುದಿಲ್ಲ ನಿಮ್ಮನ್ನ. ಖಾತೆ ಆರಂಭಗೊಳ್ತಾ ಇದೆ. 1 ವಿದೌಟ್ ಲಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಭರತ್ ಗಿಳಿಯಾರು. ಈತರ ಮಧ್ಯೆ ಕ್ಯಾಚ್ ಆಗೋ ಅವಕಾಶ. ನಾಲ್ಕೋಟದ ಸೇರ್ಪಡೆ. ತಡೆದ ಮೊತ್ತ 5. ಒಂದೆಡೆ ಪ್ರಸಾದ, ಇನ್ನೊಂದೆಡೆ ರಾಜೇಶ್. ಆರ್ಕೆ ಸ್ಪೋರ್ಟ್ಸ್ ಕ್ಲಬ್ ರಂಗನಕೆರೆ ವರ್ಸಸ್ ಫ್ಯಾನ್ಸ್ ಗಿಳಿಯಾರು ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಭರತ್ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಔಟ್ ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಪಾಂಚಜನ್ಯ ಟ್ರೋಫಿ ಸಾಗ್ತಾ ಇದೆ. 2023 ಪ್ರತಿಷ್ಠಿತ ತಾಂಡು ಚೆಂಡಿನ ಸಮರ. 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲವ, ಕ್ರಿಕೆಟ್ ಹಂಗಾಮ ಶಾಂಭವಿ ಶಾಲಾ ಮೈದಾನದಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತೇಶ್ ಶೆಟ್ಟಿ ಮುಂದಾಳತ್ವದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಸುದರ್ಶನ್ ರಾಯ್ ಅವರ ಸಹಕಾರತ್ವದಲ್ಲಿ ಈ ಯಶಸ್ವಿ ಪಂದ್ಯಾಟ ಮುನ್ನುಗ್ಗುತ್ತಾ ಇದೆ. ಈ ತನ್ಮಧ್ಯೆ ಬೌಲರ್ಸ್ ಬ್ಯಾಕ್ ಡ್ರೈವ್, 1 ಓಟದ ಹೆಚ್ಚುವರಿ ಸೇರ್ಪಡೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 7. ದ ಕಂಪ್ಲೀಷನ್ ಓವರ್ ನಂಬರ್ 1 ಸ್ಕೋರ್ 7 ವಿದೌಟ್ ಲಾಸ್. 6 ಓವರ್ಗಳ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಇದಾದ ನಂತರ ಇನ್ನೊಂದು ಪಂದ್ಯ ಬಾಕಿ ಇದೆ. ಕಿಲೇಶ್ವರಿ ಪಂದ್ಯಾಟವನ್ನು ಆಡಲಿಕ್ಕಿದೆ ಸಚಿನ್ 11 ಬೆಂಗಳೂರಿನ ವಿರುದ್ಧ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಗಿರೀಶ್ ರಾವ್ ಮಾಲಕತ್ವದ ಕ್ರಿಕ್ಸೆ ಹೊಸ ಹೊಸ ಪ್ರಯೋಗವನ್ನು ಹೊಸ ಹೊಸ ದಿಸೆಯಲ್ಲಿ ಮಾಡ್ತಾ ಇದೆ. ಸುಜಯ್ ಲೈಟ್ಸ್ ಕೋಟೇಶ್ವರ ಥರ್ಡ್ ಅಂಪೈರ್ ಡಿಸಿಷನ್ಗೆ ಒಂದೊಮ್ಮೆ ಗ್ರೀನ್ ಒಂದೊಮ್ಮೆ ರೆಡ್.
ಪ್ರಸಾದ್ ಎಸೆಗಾರಿಕೆ ಭಾಗದಲ್ಲಿ ಉತ್ತಮತೆ ಎಸೆತ. ಸಿಲಿ ಮಿಡ್ ಆಫ್ ಇವಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ರವಿ ಗಿಳಿಯಾರು ಆರ್ಜೆ ಇವೆಂಟ್ಸ್ ಮಾಲಕರು ಈ ಪಂದ್ಯಾಟವನ್ನ ಅಚ್ಚುಕಟ್ಟಾಗಿ ನಡೆಸುವಂತಹ ಸಹಕರ್ತದಲ್ಲಿ ರವಿಯ ಪಾತ್ರ ಬಹಳಷ್ಟು ಶ್ರಮಿಸ್ತಾ ಇದ್ದಾನೆ. ಬಹಳ ಉತ್ತಮ ರೀತಿಯಲ್ಲಿ ಬ್ಯಾನರ್ ಅನ್ನು ಮಾಡಿದ್ದಾರೆ. ಅತ್ಯುತ್ತಮ ರೀತಿಯಲ್ಲಿ ಪಿಚ್ಚಿನ ನಿರ್ಮಾತ ಇವೆಲ್ಲ ಕೂಡ ಆರ್ಜೆ ಇವೆಂಟ್ಸ್. ಸುಂದರತೆಯ ಸತ. ಪ್ರಸಾದ್ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕ್ರಿಕ್ಸೆ ಮೊದಲ ಬಾರಿಗೆ ಗೋಪ್ರಾವನ್ನ ನಿರ್ಣಾಯಕನ ಶಿರದ ಮೇಲೆ ನೀಡ್ತಾ ಇದ್ದು ಲೈವ್ ಆಗಿ ಬರ್ತಾ ಇದೆ. ಇಂದಿನ ದಿನಗಳಲ್ಲಿ ಕೆಲವೊಂದು ಟ್ರಾವೆಲಿಂಗ್ ಬ್ಲಾಗ್ಗಳಲ್ಲಿ ಕೇವಲ ಗೋಪ್ರಾದ ಕ್ಯಾಮರಾಗಳಿರ್ತದೆ. ಆದರೆ ಇಲ್ಲಿ ಗೋಪ್ರದಲ್ಲಿ ಲೈವ್ ಆಗಿ ಪಂದ್ಯಾಟದ ವೀಕ್ಷಣೆ ಕೂಡ ಮಾಡಬಹುದು. ಆ ನಿಟ್ಟಿನಲ್ಲಿ ಬಹಳಷ್ಟು ಯಶಸ್ಸಿನ ಒಂದು ದಿಟ್ಟ ಹೆಜ್ಜೆಯನ್ನು ಗಿರೀಶ್ ರಾವ್ ಹಾಗೂ ಮತ್ತು ಅವರ ತಂಡ ಮಾಡ್ತಾ ಇದೆ. 9 ಕ್ಯಾಮರಾವನ್ನು ಈ ಪಂದ್ಯಾಟಗೋಸ್ಕರ ಬಳಸ್ಕೊಳ್ಳಲಾಗ್ತಾ ಇದೆ. ಉತ್ತಮ ರೀತಿಯ ಸತ. ಸ್ಕ್ವೇರ್ ಲೆಗ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಈಗಾಗಲೇ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದಂಥ ವಾಹಿನಿಯ ಹಿರಿಯ ಆಟಗಾರ ಹಾಗೂ ಟ್ರಾವೆಲಿಂಗ್ ಸಂಸ್ಥೆಯ ಚಂದ್ರಶೇಖರಾಚಾರ್ಯ ಹಾಗೂ ದಾವೂದ್ ಬಿಕೆ ಅವರಿಗೆ ಹೃತ್ಪೂರ್ವಕ ಸ್ವಾಗತದೊಂದಿಗೆ ಅದೇ ರೀತಿಯಲ್ಲಿ ಸ್ಲೋ ರಾಗು ಎಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಪ್ರಸಾದ್ ಈ ಬಾರಿಯ ಸತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಅಷ್ಟ ಅಥವಾ ಕ್ಷೇತ್ರ ರಕ್ಷಣೆ ನಡುವೆ ಕೂಡ ಚೆಂಡು ಬೌಂಡ್ರಿಯನ್ನು ಕಾಡ್ತಾ ಇದೆ. 4 ಓಟದ ಹೆಚ್ಚುವರಿಯ ಸೇರ್ಪಡೆ ಲಾಂಗ್ ಆನ್ ವಿಭಾಗದಲ್ಲಿ. ಈ ಒಂದು ಪಂದ್ಯದ ಅಫಿಷಿಯಲ್ ಡ್ರಿಂಕ್ಸ್ ಪೆಪ್ಸಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮನ್ನಣೆ ಪಡೆದ ಪೆಪ್ಸಿ ಇಂದು ಶಾಂಭವಿ ಶಾಲಾ ಮೈದಾನ ಪಾಂಚಜನ್ಯ ಟ್ರೋಫಿಯಲ್ಲಿ ಕೂಡ ಪೆಪ್ಸಿ ಬಳಸಲಾಗ್ತಾ ಇದೆ. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 15. ದ ಕಾಂಪ್ಲಿಷ್ ಓವರ್ ನಂಬರ್ 2 ಸ್ಕೋರ್ 15. 7.5 ಪ್ರತಿ ಓವರ್ ರನ್ ಧಾರಣೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಆರ್ಕೆ ರಂಗನಕೆರೆ ಬಾರ್ಕೂರಿನ ಮತ್ತೊಂದು ಪ್ರತಿಷ್ಠಿತ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ರೆ ಇತ್ತ ಫ್ರೆಂಡ್ಸ್ ಗಿಳಿಯಾರು ರವಿ ಗಿಳಿಯಾರವರ ಮುಂದಾಟದಲ್ಲಿ ಬಹಳಷ್ಟು ಯುವ ಸಂಘಟನಾ ಆಟಗಾರರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೌಲಿಂಗ್ ಪವರ್ ಪ್ಲೇ. ವಿಕಾಸ್ ಶೆಟ್ಟಿ ಹೊಸ ಶೋಧ ಗಿಳಿಯಾರಿನ ವಿಕಾಸ್. ಬಹಳಷ್ಟು ಗಿಳಿಯಾರಿನ ಯುವಕರೆಲ್ಲ ಈ ಪಂದ್ಯಾಟ ವೀಕ್ಷಕರ ಆಗಮಿಸಿದ್ದಾರೆ. ಸ್ಥಳೀಯ ಪ್ರೇಕ್ಷಕರ ಹಂಬಲದ ಬೆಂಬಲ ತಂಡ ಗಿಳಿಯಾರು ಫ್ರೆಂಡ್ಸ್ ಗಿಳಿಯಾರು. ಅದರಲ್ಲೂ ಕೂಡ ರವಿ ಗಿಳಿಯಾರಿನ ಫ್ಯಾನ್ಗಳೇ ಜಾಸ್ತಿ. ಒಂದು ಹಂತದಲ್ಲಿ ಚುಮ್ಮು ಚುಮ್ಮು ಚಳಿಯ ನಡುವೆ ಕೂಡ ರವಿ ಫ್ಯಾನ್ ತಿರುಗ್ತಾ ಇದೆ. ವಿಕಾಸ್ 8-10 ಹೆಜ್ಜೆಯಿಂದ ಓಡಿ ಬಂದು ಸ್ವಂತ ಎಸೆಗಾರ ವಿಕಾಸ್ ಶೆಟ್ಟಿ. ಸುಂದರತೆಯ ಸತ. ಎಡಗೈಯ ಸತಗಾರ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾನೆ. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಗೂಟಗಳ ಹಿಂದೆ ಮಹೇಶ. ಪಾಯಿಂಟ್ ವಿಭಾಗದಲ್ಲಿ ರಾಜಾ. ಸ್ಲಿಪ್ನಲ್ಲಿ ಚಂದ್ರ. ಮಹೇಶ್ ಕವರ್ಸ್ನಲ್ಲಿ. ಪ್ರಸಾದ್ ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ. ಮಿಡಾನ್ ವಿಭಾಗದಲ್ಲಿ ಭರತ. ಮಲ್ಯಾಡಿ ರಮೇಶ ಮಿಡ್ ವಿಕೆಟ್ ವಿಭಾಗದಲ್ಲಿ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸುದರ್ಶನ್ ಹಾಗೂ ರವಿ. ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಆರ್ಜೆ ರವಿ. ಭಾವಿಕಟೆ ಮತ ವಿಕಾಸ್. ಈ ಬಾರಿ ವೈಟ್ ಬಾಲ್. ಆಕ್ರಮಣ ಸೂಚನೆಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಕೀಳೇಶ್ವರಿ ವರ್ಸಸ್ ಸಚಿನ್ 11 ಬೆಂಗಳೂರು. ಕೀಳೇಶ್ವರಿ ಕುಂದಾಪುರ ವರ್ಸಸ್ ಸಚಿನ್ 11 ಬೆಂಗಳೂರು.
ಸುಂದರತೆಯ ಸತ, ಬಹಳ ಉತ್ತಮತೆಯ ಸತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕಳೆದ ಬಾರಿ ಕೂಡ ಬಹಳ ಉತ್ತಮತೆ ಆಟವನ್ನು ಆಡಿದಂತಹ ಫ್ರೆಂಡ್ಸ್ ಗಿಳಿಯಾರು ಈ ಬಾರಿ ಕೂಡ ಅದೇ ರೀತಿ ಆಟವನ್ನು ಕುದುರಿಕೊಳ್ತಾ ಇದೆ. ಮಧ್ಯೆ ಲೆಕ್ಸ್ಟಿಕಲ್ಲಿ ಬಿದ್ದಂಥ ಒಂದು ಚೆಂಡು. ವೈಟ್ ಬಾಲ್, 1+1. ಬಹಳಷ್ಟು ಗಿಳಿಯಾರು ಪ್ರತಿಭೆಗಳು ಬೇರೆ ಬೇರೆ ತಂಡಗಳೇ ಆಡ್ತಾ ಇದೆ. ಗಿಳಿಯಾರು ನಾಗ ಈ ಒಂದು ಪಂದ್ಯಾಟದಲ್ಲಿ ಶೆಟ್ಟಿ ಅಂಪೈರ್ ಪರವಾಗಿ ಆಡಿದ್ರು. ಬೇರೆ ಪಂದ್ಯಾಟದ ಫ್ಯಾನ್ಸ್ ಬೆಂಗಳೂರಿನ ಪರವಾಗಿ ಆಡ್ತಾರೆ. ಇನ್ನೊಂದೆಡೆಯಲ್ಲಿ ಪ್ರದೀಪ ಶೆಟ್ಟಿ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಪರವಾಗಿ ಆಡ್ತಾರೆ. ಮನೀಶ್ ಶೆಟ್ಟಿ. ಈ ರೀತಿಯಾಗಿ ಬಹಳಷ್ಟು ಗಿಳಿಯಾರು ಪ್ರತಿಭೆಗಳೆಲ್ಲ ಬೇರೆ ಬೇರೆ ತಂಡದಲ್ಲಿ ಆಡ್ತಾ ಇದೆ. ಒಂದು ಹಂತದಲ್ಲಿ ಗಿಳಿಯಾರು ತಂಡ ವೆಸ್ಟ್ ಇಂಡೀಸ್ ತಂಡಕ್ಕೆ ಹೋಲಿಕೆಯನ್ನು ಕಾಣಬಹುದಾಗಿದೆ. ಯಾವ ತಂಡ ಕೂಡ ಸಡ್ಡು ಹೊಡೆಯವಲ್ಲ ಅಂತಹ ತಂಡ ಇದ್ರೆ ಅದು ಬಹುಶಃ ಗಿಳಿಯಾರು. ಆದರೆ ಕೆಲವೊಂದು ಆಟಗಾರರು ಒಂದೇ ತಂಡದಲ್ಲಿ ಆಡಿದ್ರೆ ಆ ಒಂದು ತಂಡ ಬಲಿಷ್ಠವಾಗ್ತದೆ. ಉತ್ತಮ ರೀತಿಯ ಸತ, ಕಟ್ ಮಾಡುವಂತ ಪ್ರಯತ್ನ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಮತ್ತೆ ವಿಕಾಸ್. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 3. ತಕಾಪಿಸುವ ನಂಬರ್ 3 ಸ್ಕೋರ್ 21. 21ಕ್ಕೆ ನೋ ಲಾಸ್. ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ. ಅದೆಷ್ಟು ಓಟಗಳು ಬರ್ತದೆ ಕಾದು ನೋಡಬೇಕಾಗಿದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಮತ್ತೆ ಪ್ರಸಾದ. ರಂಗನಕೆರೆ ವರ್ಸಸ್ ಗಿಳಿಯಾರು. ತೊಂಬತ್ತರ ದಶಕದ ಅಂತ್ಯ ಭಾಗದಲ್ಲಿ ಗಿಳಿಯಾರು ಈ ಪರಿಸರದಲ್ಲಿ ಮತ್ತೊಂದು ಶ್ರೇಷ್ಠ ತಂಡವಾಗಿತ್ತು ಕೂಡ. ರತ್ನಾಕರ್ ಶೆಟ್ಟಿ, ಪ್ರಸಾದ್ ಶೆಟ್ಟಿ, ನಾರಾಯಣ ಹಾಗೂ ಸುರೇಶ್ ಆಚಾರ್ಯನೇ ಹೂಪರ್, ಈ ರೀತಿ ಆಟಗಾರರ ಹೊಂದಿಕೊಂಡಂತಹ ಒಂದು ತಂಡ ಗಿಳಿಯಾರು. ಸಮಯ ಸರಿತಾ ಇದೆ. ಈಗ ಬಾವಿಕಟ್ಟೆ ರವಿಯ ತಂಡ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಅಭಿಲಾಷ್ ಶೆಟ್ಟಿ ಗಿಳಿಯಾರು ಕೆಪಿಎಲ್ ಆಟಗಾರ. ಕೆಕೆಆರ್ ನೈಟ್ ರೈಡರ್ಸ್ನ ವೇಗದ ಎಸೆತಗಳ ನೀಡಬಲ್ಲಂತ ಅಭಿಲಾಷ್ ಶೆಟ್ಟಿ ನಮ್ಮ ಗಿಳಿಯಾರಿನ ಮತ್ತೋರ್ವ ಹೆಮ್ಮೆಯ ಆಟಗಾರ ಕೂಡ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇ. ಪ್ರಸಾದ್ ಎಸೆಗಾರಿಕೆ ಭಾಗದಲ್ಲಿ. ಇಪ್ಪತ್ತ 22. ಮತ್ತೆ ಪ್ರಸಾದ್. ಶಾರ್ಟ್ ಆಗಿ ಬಿದ್ದ ಚೆಂಡು ಸೀಮಾರೇಖೆಯ ಭಾಗದಲ್ಲಿ ತನ್ಮೂಲಕ ಹುಬ್ಬರ ಆಘಾತ. ಆರ್ಕೆ ಸ್ಪೋರ್ಟ್ಸ್ ರಂಗನಕೆರೆ ಮೊದಲ ಹುಬ್ಬರನ್ನು ಕಳ್ಕೊಳ್ತಾ ಇದೆ.
ಅಂಕಣ ಒಳಭಾಗದಲ್ಲಿ ಬಾರ್ಕೋರಿನ ಹಳೆಯ ಹುಲಿ ಬರ್ತಾ ಇದೆ. ಕುಮಾರ ಹಸನ್ಮುಖಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್ ಟು ಕುಮಾರ. ಪಾಂಚಜನ್ಯ ಟ್ರೋಫಿ ಸಾಗ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬದ 2ನೇ ದಿನ ಅಂತಿಮ ಹಂತದಲ್ಲಿ ಇದ್ದೇವೆ. ನಾಳೆ ದಿನ ಅಂತಿಮ ದಿನ. ಉತ್ತಮ ರೀತಿಯ ಸತ ಕಟ್ ಮಾಡುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ, ಯಶಸ್ಸನ್ನು ಕಂಡುಕೊಳ್ತಾ ಇದೆ ಪ್ರಸಾದ್. ಫ್ಯಾನ್ಸ್ ಗಿಳಿಯಾರು ಪರವಾಗಿ ಪಿಚ್ಚಿನ ಪ್ರತಿಯೊಂದು ಆಗು ಹೋಗುಗಳೆಲ್ಲ ಪರಿಚಿತ ನಮ್ಮ ರವಿಗೆ. ಆ ನಿಟ್ಟಿನಲ್ಲಿ ಬೌಲಿಂಗ್ ಸ್ವಲ್ಪ ಮಟ್ಟಿಗೆ ಪ್ಲಸ್ ಆಗ್ತಾ ಇದೆ ಕೂಡ. ಶಾರ್ಟ್ ಆಗಿ ಬಿದ್ದ ಚೆಂಡು ಟ್ಯಾಪ್ ಮಾಡಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಖಾತೆ ಆರಂಭಗೊಳ್ತಾ ಇದೆ. ಕುಮಾರ್ ಖಾತೆ ತರದ ಮೊತ್ತ 23. The 4th over in progress. ಉತ್ತಮ ರೀತಿಯ ಸತ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಭರತ್ ರಕ್ಷಣೆ ಮಾಡ್ತಾ ಇದ್ದಾನೆ. 24. ಮತ್ತೆ ಪ್ರಸಾದ್. ಕುಮಾರ್ಗೆ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಅಂತಿಮ ಹಂತ ಪುಟಿತವನ್ನ ಕಾಡ್ತಾ ಇದೆ. ಕುಮಾರ್ಗೆ ಸ್ವಲ್ಪ ಮಟ್ಟಿಗೆ ನಾಥದ್ರಷ್ಟ. ಓವರ್ನ ಮುಕ್ತಾವನ್ನ ಕಾಡ್ತಾ ಮುಕ್ತದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4. ಸ್ಕೋರ್ 25. ಲಾಸ್ಟ್ ಓವರ್ ಸುಮಾನಿಂಗ್ 12 ರನ್ಸ್ ಸುಮಾನಿಂಗ್ 12 ಬಾಲ್ ಸುಮಾನಿಂಗ್ 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಭರತ್ ಗಿಳಿಯಾರು ಮತ್ತವರ ಮ್ಯಾಂಗ್ಳೂರು ಪ್ರೀಮಿಯರ್ ಲೀಗ್ ಆಟವನ್ನು ಆಡಿದಂತಹ ಆಟಗಾರ, ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಆಟಗಾರ, ಆಳ್ವಾಸಿನ ಮತ್ತೊಂದು ಕುಡಿ. ಈಗ ಪ್ರಸ್ತುತ ಪೆರಂಪಳ್ಳಿ ಶಾಲೆಯ ಪಿಟಿ ಮಾಸ್ಟರ್. ಸುಂದರತೆ ಎಸೆತ ಕಾಟ್ ಬಿಹೈಂಡ್. ಕುಮಾರ್ ಔಟ್. ಬಹಳ ಉತ್ತಮತೆಯಿಂದ ಎಸೆತವನ್ನು ಎಸೆತಾ ಇದ್ದಾನೆ ಭರತ್ ಗಿಳಿಯಾರು. ಅಂಕಣ ಒಳಭಾಗದಲ್ಲಿ ರಕ್ಷಾ ಅಥವಾ ರೀತಿಯಲ್ಲಿ ತಂಡವನ್ನು ರಕ್ಷಿಸ್ತಾನಂತ ಕಾದು ನೋಡಬೇಕಾಗಿದೆ. ಉತ್ತಮ ರೀತಿಯ ಸತ ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಉತ್ತಮ ರೀತಿಯ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಭರತ್ ಗಿಳಿಯಾರು. ಮತ್ತೆ ಭರತ ಈತನ ಮಧ್ಯೆ ಔಟ್ಸೈಡ್ ಆಶ್ರಮ ಇದ್ದಂತ ಚೆಂಡು ರನ್ ಔಟ್ ಮಾಡುವಂತ ಪ್ರಯತ್ನ. ಬ್ಯಾಕಪ್ ಅನ್ನು ಕಂಡುಕೊಳ್ತಾ ಇಲ್ಲ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 26. 26. 5th ಓವರ್ ಇನ್ ಪ್ರೋಗ್ರೆಸ್. ಕನಿಷ್ಠ ಮತ್ತು ಗರಿಷ್ಠ ಒತ್ತಡ ತರ್ತದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. ಸಿಲಿಮಿಡ್ ಆಫ್ ಭಾಗದಲ್ಲಿ ಪ್ರಸಾದ್ ಕ್ಷೇತ್ರರಕ್ಷಣೆ ಮಾಡಿದ್ರು. 27ರ ಮೊತ್ತವನ್ನು ದಾಖಲಾಗ್ತಾ ಇದೆ. 5ನೇ ಓವರ್ ಚಾಲ್ತಿಲ್ಲ. 6 ಓವರ್ಗಳ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಉತ್ತಮ ರೀತಿಯ ಸತ ಮಹೇಶ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. 28. 28.
ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ ಬೌಂಡ್ರಿ. ಪ್ರಸಾದ್ ಮುಖೇನ ಸುಂದರತೆಯ ಬೌಂಡ್ರಿ. ಓವರ್ ಮುಕ್ತಾಯ. ಐದು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 32. ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 32-2. ಲಾಸ್ಟ್ ಓವರ್ ರಿಮೈನಿಂಗ್. 6 ಡೆಲಿವರೀಸ್ ರಿಮೈನಿಂಗ್. 6 ಬಾಲ್ಸ್ ರಿಮೈನಿಂಗ್. 6 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಹೇಶ, ಮತ್ತೋರ್ವ ನೀಳಕಾಯ್ದ ಎಸೆತಗಾರ ಮಹೇಶ್ ರಕ್ಷಕ್. 40ಕ್ಕಿಂತ ಮಿಗಿಲಾಗಿ ಓಟವನ್ನು ಗಳಿಸಿದ್ರೆ ಬಹಳಷ್ಟು ಪ್ಲಸ್ ಆಗ್ತದೆ. ಆ ಓಟಕ್ಕೆ ನಿಯಂತ್ರಣವನ್ನು ಮಾಡಿದ್ರೆ ಫ್ರೆಂಡ್ಸ್ ಗಿಳಿಯಾರಿಗೂ ಕೂಡ ಧನಾತ್ಮಕ ಅಂಶ. ಸುಂದರತೆಯ ಸತ ಪುಟಿತವನ್ನ ಕಂಡುಕೊಳ್ತಾ ಇದೆ. ನಿಪೆ ಡೆಲಿವರಿ, ಡಾಟೆಡ್ ಡೆಲಿವರಿ. 5 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ರಕ್ಷಕ್ ಒಂದೆಡೆ, ಪ್ರಸಾದ್ ಇನ್ನೊಂದೆಡೆ. RK ಸ್ಪೋರ್ಟ್ಸ್ ರಂಗನಕೆರೆ ಪರವಾಗಿ. ಈ ಬಾರಿ ಎಸೆತ ಚೆಂಡಿಗೆ ಕಾಟ್ ಅಂಡ್ ಬಾಲ್. ರನ್ಔಟ್ ಆಗ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ರನ್ ಅಂತಿಮ ಹಂತದಲ್ಲಿ ಎಲ್ಬೋಗೆ ತಾಗಿದಂತ ಚೆಂಡು ಆ ಕಡೆ ಒಳಬಾಯ್ದ ಹೊಸ ದಾಂಡಿಗೆನ ಸೇರ್ಪಡೆ. ಸಿದ್ದಿಕ್ ಮತ್ತೊರು ಆಲ್ರೌಂಡರ್, ಹಿರಿಯ ಆಟಗಾರ ಸಿದ್ದಿಕ್. ಮತ್ತೆ ಮಹೇಶ. ಈ ಬಾರಿ ಎಸೆಂತ ಚೆಂಡು ಗುಡಿಸೋ ಪ್ರಯತ್ನ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಸಿದ್ದಿಕ್ ಖಾತೆಗೆ. ತಡೆದ ಮೊತ್ತಕ್ಕೆ 33. ಕೊನೆಯ 3 ಚೆಂಡುಗಳು ಮಾತ್ರ ಬಾಕಿ ಇದೆ ಇನ್ನೂ ಕೂಡ RK ಇನ್ನಿಂಗ್ಸ್ ನಲ್ಲಿ. ಮತ್ತೆ ಸುಂದರತೆಯ ಎಸೆತ, ಸ್ಲೋವರ್ ಡೆಲಿವರಿ, ವೇರಿಯೇಷನ್ ಡೆಲಿವರಿ. ಕೊನೆ 2 ಎಸೆತಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ಮನೆ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗೋಸ್ಕರ ಕರೀತಾ ಇದ್ದಾವೆ. ಸಚಿನ್ 11 ವರ್ಸಸ್ ಕಿಳೇಶ್ವರಿ ಕುಂದಾಪುರ. 2 ತರದ ನಾಯಕರು ಟಾಸ್ಗಾಗಿ ಬರಬೇಕು. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಮತ್ತೆ ಮಹೇಶ್ ಟು ಸಿದ್ದಿ. ಈತನ ಮಧ್ಯೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಅಷ್ಟೊತ್ತಮದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಈತನ ಮಧ್ಯೆ ರನ್ ಬಹಳ ಸುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಫೆಡ್ಸ್ ಗಿಳಿಯಾರು ಮುಕ್ತಾಯ ಕಾಣುವಂತ ಓವರ್ಗಳ ಸಂಖ್ಯೆ 6. ದ ಕಂಪ್ಲೀಷನ್ ಓವರ್ ನಂಬರ್ 6. ಸ್ಕೋರ್ 35. 36 is the target. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗಾಗಿ ಕೊನೆಯ ಕರೆ. ಸಚಿನ್ 11 ವರ್ಸಸ್ ಕಿಳೇಶ್ವರಿ. ಅಂಕಣ ಒಳಭಾಗದಲ್ಲಿ ತಂಪು ಪಾನೀಯ ಗಾಡಿ ಹೋಗ್ತಾ ಇದೆ. ಸಾಗರ್ ಉತ್ತರ ಪ್ರದೇಶ್ ಹಾಗೂ ಪಾಗಾರ್ ಮಂಜಾ. ಸಾಗರ್ ಹಾಗೂ ಪಾಗಾರ್ ಒಟ್ಟಿದ್ದಾರೆ.
ತಂಪು ಪಾನೀಯವನ್ನು ನೀಡಿ ತಂಪಾಗಿ ವಾಪಸ್ ಆಗ್ತಾ ಇದ್ದಾರೆ. ಕಳೆದ ಬಾರಿಯ ಪಾಂಚಜನ್ಯ ಟ್ರೋಫಿಗೆ ದೂರದ ಉತ್ತರ ಪ್ರದೇಶ ತಂಡವನ್ನ ಪರವಾಗಿ ಸಾಗರ್ ಇದ್ದಿದ್ರು. ಈ ಬಾರಿ ಅವರಿಗೆ ಹೊರ ರಾಜ್ಯ ಗೋವಾ ಅಂತಿಮ ಹಂತದಲ್ಲಿ ಕೈ ಕೊಟ್ಟಿತ್ತು ಕೂಡ. ಅಂಕಣ ಒಳಭಾಗದಲ್ಲಿ ಫ್ರೆಂಡ್ಸ್ ಗಿಳಿಯಾರು ಆರಂಭಿಕ ಆಟಗಾರರು ರೆಡಿ ಆಗ್ತಾ ಇದ್ದಾರೆ. ಒಂದೆಡೆಯಲ್ಲಿ ರವಿ, ಇನ್ನೊಂದೆಡೆಯಲ್ಲಿ ರಮೇಶ. ಆಶಿತ್ ಎಸ್ತಗಾರಿಕೆ ಭಾಗದಲ್ಲಿ ಈ ಒಂದು ಪದರದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಆಶಿತ್ ಎಸೆತ ಚೆಂಡು ಉತ್ತಮ ರೀತಿಯಿಂದ ಹೊಡೆತ. ರಮೇಶನ ಖಾತೆ ಆರಂಭ. ಮಲೆಯಾಡಿ ರಮೇಶ. One without loss, the first over in progress. 6 overs match, 36 is the target. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಶಿತ್. ಈಗ ಗಿಳಿಯಾರು ರವಿಗೆ. ಈತನ ಮಧ್ಯೆ ಬಳಸುತ್ತ ಮತ್ತು ಹೊಡೆತ. ರವಿ ಖಾತೆ ಆರಂಭಗೊಳ್ತಾ ಇದೆ. 2 without loss. ಮತ್ತೆ ಆಶಿತ್. ಗೂಟಗಳ ಹಿಂದೆ ಕುಮಾರ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. ಶಾರ್ಟ್ ಕವರ್ ಭಾಗದಲ್ಲಿ ಅಲ್ಲಿ ರಸ್ತೆ ಹತ್ತಿರುವಂತಹ ವಾಹನಗಳನ್ನು ಅಲ್ಲಿ ವೆಕೇಟ್ ಮಾಡಿ ದಯಮಾಡಿ ಕಾರ್ಗಳನ್ನು. ನಿನ್ನೆ ದಿನ ಕೂಡ ಅಲ್ಲಿ ಒಂದು ಅವಘಡ ಆಗಿತ್ತು, ದಯಮಾಡಿ ಗಮನಿಸಿ. ಅಲ್ಲಿ ರಸ್ತೆ ಬದಿಯಲ್ಲಿ ಇರುವಂತಹ ಪಾರ್ಕಿಂಗ್ ಮಾಡುವಂಥ ಕಾರು ಅಲ್ಲಿ ವೆಕೇಟ್ ಮಾಡಿ ಇಮಿಡಿಯೇಟ್. ನಿಮಗೆ ಅಂಕಣದ ಇನ್ನೊಂದು ಭಾಗದಲ್ಲಿ ಪಾರ್ಕಿಂಗ್ ಲಾಟ್ ಕೂಡ ಇದೆ, ದಯಮಾಡಿ ಗಮನಿಸಿ. ಮತ್ತೆ ಆಶಿತ್ ಎಸೆಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ರಮೇಶನ ಖಾತೆಗೆ. ಒಂದೊಂದೇ ಓಟವನ್ನ ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಗಿಳಿಯಾರು. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ, ಜೊತೆ ಆಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಭದ್ರ ಬುನಾದಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಆಶಿತ್. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಭಾಗ ತಳ್ಳಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ರಿಸ್ಕಿ ಶಾಟ್. ವಿಕೆಟ್ ಅನ್ನು ಬಿಟ್ಟಾಡೋ ಪ್ರಯತ್ನ. ಓವರ್ನ ಮುಕ್ತಾಯ, ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 6. ದಿ ಕಾಂಪಿಟೇಷನ್ ನಂಬರ್ 1 ಸ್ಕೋರ್ 6. 6 36ರ ಗುರಿ. ಇದೆಲ್ಲ ಗಿಳಿಯಾರಿಗೆ. 6 ಗಿಳಿಯಾರು 36.
ನಮ್ಮೊಂದಿಗೆ ಅಂಕಿಅಂಶ ತಜ್ಞರಾಗಿ ಕುಂದಾಪುರದ ಪರಿಸರದ ಯುವ ಅಂಕಿಅಂಶ ತಜ್ಞ, ಒಂದೆಡೆಯಲ್ಲಿ ನಿತೀಶ್ ಗೋಲ್ಡನ್ ಮಿಲ್ಲರ್, ಇನ್ನೊಂದೆಡೆಯಲ್ಲಿ ಶಿಖಾನ್ ನೇರಂಬಳ್ಳಿ. ಬೌಲಿಂಗ್ ಪವರ್ ಪ್ಲೇ ಎಸಗಾರಿಕೆ ಭಾಗದಲ್ಲಿ ಸಿದ್ದಿಕ್. ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಡ್ತಾ ಇದೆ. ಪಂಚಜನ್ಯ ಟ್ರೋಫಿ 2023. ಈ ತನ್ಮಧ್ಯೆ ಲೆಗ್ ಬಿಫೋರ್ ದ ವಿಕೆಟ್ಗೆ ಮನವಿಗೆ ಪುರಸ್ಕಾರ LBW. ಮೊದಲ ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. ಮುಂದಿನ ಪಂದ್ಯ ಸಚಿನ್ 11 ಬೆಂಗಳೂರು won the toss, selected to field fast versus ಕೀಲೇಶ್ವರಿ ಕುಂದಾಪುರ. ಮತ್ತೆ ಸಿದ್ದಿಕ್ ಯಶಸ್ಸನ್ನು ದಾಖಲಿಸಿದ್ರು ಕೂಡ LBW ಹಾಗೆ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಸುದರ್ಶನ. ವೈಟ್ ಬಾಲ್. ಆಕ್ರಮಣ ಸೂಚನೆಗಳು ಬರ್ತಾ ಇದೆ. ಒಂದೆಡೆ ಪಾಂಚಜನ್ಯ, ಒಂದೆಡೆ ಸುದರ್ಶನ. ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ಯಾಲಾಗಿ ಬಾಗಿದೆ, ತಳ್ಳಿದ್ರು ಕೂಡ ಬಹಳ ಸುತ್ತಮುತ್ತ ಒಂದು ಪ್ರಯತ್ನ, ಬಲವಂತ ಮನವಿ. ಕುಮಾರ ವಿಕೆಟ್ ಅನ್ನು ಹಾರಿಸ್ತಾ ಇದ್ದಾನೆ. ಅದಾವ ರೀತಿಯ ಡಿಸಿಷನ್ ಬರ್ತದೆ, ಕಾದ್ ನೋಡಬೇಕಾಗಿದೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಕೂಡ ನಡೆದಿತ್ತು ಕೂಡ. ಹೊಸ ಪ್ರಯೋಗ, ಹೊಸ ಅನ್ವೇಷಣೆ. ಸುಜಯ್ ಸಾಂಸ್ಕೃತೇಶ್ವರ ಮೊದಲ ಬಾರಿಗೆ ಈ ರೀತಿಯ ಒಂದು ವಿಶಿಷ್ಟ ರೀತಿಯಲ್ಲಿ ಥರ್ಡ್ ಅಂಪೈರ್ ನೀಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅಂಕಣದ ಮಧ್ಯಭಾಗದಲ್ಲಿ ಪಿಚ್ಚಿನ ಮೇಲೆ ಲೈಟಿಂಗ್ ಕೂಡ ಕಂಡುಕೊಳ್ತಾ ಇದ್ದಾವೆ. ಬಹುಶಃ 15 ವರ್ಷಗಳ ಹಿಂದೆ ಇಲ್ಲಿನ ಸಂಸ್ಥೆ ನಡೆಸಿದಂಥ ಪಂದ್ಯಾಟದಲ್ಲಿ ಈಗ ಪ್ರಸ್ತುತ ದಿವಂಗತ ರಾಮಚಂದ್ರಾಚಾರ್ಯ ಅವರ ಕರ ಮತ್ತು ಇದೇ ರೀತಿಯ ಒಂದು ಲೈಟಿಂಗ್ಸ್ ಅನ್ನು ಕಂಡಿತ್ತು ಕೂಡ. ಹುದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ರಾಜ್ಯ ಈ ಮುಂಚೆ ಹೇಳಿದಂತೆ ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. ರಾಜ ಬಹಳ ಸಮಯದ ನಂತರ ಮತ್ತೆ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕಳೆದ 3-4 ವರ್ಷಗಳ ಹಿಂದೆ ಸ್ವಲ್ಪ ಬ್ಯುಸಿ ಇದ್ದಿದ್ರು ರಾಜ. ದಾವಣಗೆರೆ ಹರಿಹರ ಕಡೆಯಲ್ಲಿ ಬಹಳಷ್ಟು ಪಂದ್ಯಾಟ ಆಡಿದ್ರು ಕೂಡ. ಇತರ ಮಧ್ಯ ತಟ್ಟಿ ಮುಟ್ಟಿ ಆಟ ರನ್ ಔಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. ಆಸಿ ಮತ್ತೊಂದು ಬಾರ್ಕೂರು ಪರಿಸರದ ಹಿರಿಯ ಆಟಗಾರ ಆಸಿಫ್ ಸಿದ್ದಿಕ್ ಕುಮಾರ, 3 ತ್ರಿವಳಿಗಳು, 3 ಜನ ಕೂಡ ಬಹುಶಃ ಬಾರ್ಕೂರು ಪರಿಸರ ಅತಿ ಹಿರಿಯ ಆಟಗಾರ ಒಂದೇ ತಂಡದಲ್ಲಿ ಆಡ್ತಾ ಇದ್ದಾರೆ. RK ರಂಗನಕೆರೆ ಪರವಾಗಿ ಒಂದು ಚುರುಕಿನ ರನ್ಔಟ್ ಆಗಿದ್ರೆ ಬಹುಶಃ ಸಂಕಷ್ಟದಲ್ಲಿ ಫ್ರೆಂಡ್ಸ್ ಗಿಳಿಯಾರಿತ್ತು ಕೂಡ. ಮತ್ತೆ ಸಿದ್ದಿಕ್ ಈ ಬಾರಿ ಎಸೆದ ಚೆಂಡು ಸುಂದರತೆ ಹೊಡೆತ ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂದೊಂದೇ ಓಟವನ್ನು ದಾಖಲಿಸ್ತಾ ಇದ್ದಾರೆ ಮತ್ತೆ ಫ್ರೆಂಡ್ಸ್ ಗಿಳಿಯಾರಿನ ಆಟಗಾರರು. ಮತ್ತೆ ಸಿದ್ದಿ
ತಂಡದ ಮೊತ್ತ 12. 12ಕ್ಕೆ 2. ಓಪನರ್ಸ್ ಬ್ಯಾಕ್ ಟು ದ ಪೆವಿಲಿಯನ್. ಇಬ್ರು ಕೂಡ ತಲಾ 3 ರನ್ ಮಾಡಿ ಪೆವಿಲಿಯನ್ ಅಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆಡೆ ರಮೇಶ್ ಮಲ್ಯಾಡಿ, ಇನ್ನೊಂದೆಡೆ ಭಾವಿಕಟ್ಟೆ ರವಿ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. ಒಂದು ಓಟದ ಸೇರ್ಪಡೆಯೊಂದಿಗೆ ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಷನ್ ನಂಬರ್ 2 ಸ್ಕೋರ್ 13. 13ಕ್ಕೆ 2. ಕ್ರಿಕೆಟ್ ಜಗತ್ತ ದೂರದರ್ಶನ ಸಂಖ್ಯೆ 13 28 111. ಈಗಾಗಲೇ ಒಂದು ಪದಾರ್ಥ ವೀಕ್ಷಣೆಯಲ್ಲಿ ನಮ್ಮೊಂದಿಗಿದ್ದಾರೆ ಅಂಬಿ ಪ್ರದೀಪ. ಈ ಒಂದು ಪರಿಸರದ ಮತ್ತವರ ಕ್ರೀಡಾ ಪ್ರೋತ್ಸಾಹಕ ಹಾಗೂ ಸ್ವತಃ ಕ್ರೀಡಾಪಟು ಕೂಡ. ಒಂದೆಡೆ ಅಂಬಿ ಪ್ರದೀಪ, ಇನ್ನೊಂದೆಡೆ ಆಭರಣ ಪ್ರದೀಪ. ನಿನ್ನೆ ಪೂರ್ವಿ ಪರವಾಗಿ ಆ ಒಂದು ತಂಡದ ಮಾಲಕತ್ವವನ್ನು ಕಂಡಿದ್ರು ಕೂಡ, ಒಂದು ವೀರೋಚಿತ ಸೋಲು ಕ್ವಾರ್ಟರ್ ಫೈನಲ್ ಕಂಡುಕೊಂಡಿದ್ರು ಕೂಡ ಮತ್ತೆ ನೆನಪುಗಳು ಬರ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ವಿರುದ್ಧ ವೀರೋಚಿತ ಸೋಲು. ಇಲ್ಲಿ ಒಂದು ಹೋಂಡಾ ಗಾಡಿಯ ಚಾವಿ ಸಿಕ್ಕಿದೆ, ಕಳ್ಕೊಂಡವರಿದ್ರೆ ಬಂದು ಪಡ್ಕೊಳ್ಬಹುದು ಕಮೆಂಟ್ರಿ ಬಾಕ್ಸ್ನಲ್ಲಿ. ಈ ಮುಂಚೆ ಒಂದು ಮೊಬೈಲ್ ಸಿಕ್ಕಿತ್ತು, ಅದನ್ನು ಕೂಡ ಪಡ್ಕೊಂಡಿದ್ದಾರೆ ಕೂಡ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಸಿಫ್ ಮತ್ತೋರ್ವ ಆರ್ಕೆಯ ಹಿರಿಯ ಆಟಗಾರ ಆಸಿಫ್ ಟು ರಾಜ. ಶಾರ್ಟ್ ರನ್ ಅಪ್ ನಲ್ಲಿ 2-3 ಹೆಜ್ಜೆಯಿಂದ ಓಡಿ ಬಂದು ಈ ಬಾರಿ ಎಸೆತ ಚೆಂಡು ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆ ಸ್ಟಂಪ್ ನಲ್ಲಿ ಬಿದ್ದಂತ ಚೆಂಡು ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಬಹಳಷ್ಟು ವರ್ಷಗಳ ಅದೇ ರಿದಮ್ ಅನ್ನು ಕಂಡುಕೊಳ್ತಾ, ಅದೇ ಶೈಲಿ, ಅದೇ ರಿದಮ್, ಅದೇ ರನ್ ಅಪ್. ಮತ್ತೆ ಆಸೀಫ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ರಾಜ ಕುಳ್ಳನೆ ರಾಜ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ವಾಮನ ಮೂರ್ತಿಯ ರಾಜ ಕಟ್ ಮಾಡಿದ ಮುಖೇನ ಕವರ್ಸ್ ನಲ್ಲಿ 4 ಔಟನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಈಗಾಗಲೇ ಪದಾರ್ಥ ವೀಕ್ಷಣೆಯಲ್ಲಿ ಜೀವನ್ ಮಿತ್ರ, ಈ ಪರಿಸರದ ಆಂಬುಲೆನ್ಸ್ ನಾಗ ಪುತ್ರ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಒಂದೊಂದೇ ಓಟನ್ನು ಪಡ್ಕೊಳ್ತಾ ಇದೆ ಫೆನ್ಸ್ ಗಿಲಿಯಾರು. ಮತ್ತೆ ಆಸಿಫ್ ಈ ಬಾರಿ ಎಸೆದ ಚೆಂಡು ಕವರ್ಸ್ ಭಾಗದಲ್ಲಿ ಬಹಳಷ್ಟು ಪ್ರಯತ್ನ, ಡೈವ್ ಅನ್ನು ಹೊಡೆದ್ರು, ಆದ್ರೆ ಚೆಂಡು ಪಾಸ್ ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಗಿತ್ತು. ಒಂದು ಪ್ರಯತ್ನದ ನಡುವೆಯೂ ಕೂಡ 4 ಓಟವನ್ನು ರಾಜ ಪಡ್ಕೊಂಡ್ರು. ಬಹಳಷ್ಟು ಅಪರೂಪದ ಆಟ ರಾಜ ಆಡ್ತಾ ಇದ್ದಾನೆ. ಬಹಳ ಸಮಯದ ನಂತರ ಗಿಳಿಯರಿಗೆ ಆಸರೆ ಆಗ್ತಾ ಇದ್ದಾನೆ ರಾಜ. ಉತ್ತಮ ರೀತಿಯ ಸತ, ಓಟಗಳು ಬರ್ತಾ ಇಲ್ಲ. ಬಹುಶಃ ಈ ಮುಂಚೆ ಹೇಳಿದಂತೆ 3-4 ವರ್ಷಗಳಿಂದ ದಾವಣಗೆರೆ, ಹರಿಹರ, ಚಿತ್ರದುರ್ಗದಲ್ಲಿ ಬಹಳಷ್ಟು ಪಂದ್ಯ ಆಡಿದ ಅನುಭವ ಇಲ್ಲಿ ರಾಜನಿಗೆ ಬರ್ತಾ ಇದೆ. ಮೂರು ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ 23. ಇನ್ನು 3 ಓವರ್ಗಳ ಮುಂದೆ ಕೇವಲ 13 ಓಟದ ಅವಶ್ಯಕತೆ. 18ಕ್ಕೆ 13, 18-13. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ. 2 ಬಲಿಷ್ಠ ತಂಡ. ಒಂದು ಬೆಂಗಳೂರಿನ ಸಚಿನ್ 11,
ವರ್ಸಸ್ ಕುಂದಾಪುರದ ಹೆಮ್ಮೆಯ ತಂಡ ಕಿಳೇಶ್ವರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ದಿ, ಸುದರ್ಶನ್ಗೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ನೋ ಬಾಲ್. ನಿರ್ಣಾಯಕ ನೋ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ. +1 ಫ್ರೀ ಹಿಟ್ ಎಲ್ಲ ಉಚಿತ. ಕೋಟಾದಲ್ಲಿ ಕ್ರಿಕೆಟ್ ಖಚಿತ. ಈ ತನ್ಮಧ್ಯೆ ರನ್ಔಟ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಮತ್ತೊಂದು ಪ್ರಯತ್ನ ಕೊನೆ ಹಂತದಲ್ಲಿ ರಂಗನಕೆರೆ ಆಟಗಾರರು ಮಾಡ್ತಾ ಇದ್ದಾರೆ. ಆರ್ಕೆ ಸ್ಪೋರ್ಟ್ಸ್ ಸ್ವಲ್ಪ ಮಟ್ಟಿಗೆ ಪಂದ್ಯದಲ್ಲಿ ಹಿನ್ನಡೆಯನ್ನು ಕಂಡುಕೊಂಡ್ರು ಕೂಡ ಸ್ವಲ್ಪ ಥ್ರೋನಲ್ಲಿ ಮುನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಡೆದ ಮೊತ್ತ 26, 10 ಓಟದ ಅವಶ್ಯಕತೆ. ಈ ತನ್ಮಧ್ಯೆ ಕೊನೆ ಹಂತದಲ್ಲಿ ಆಸಿಫ್ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಹಿರಿಯ ಆಟಗಾರ ಆಸಿಫ್ ಕೊನೆ ಹಂತದಲ್ಲಿ ಬಾರ್ಕೂರಿನ ಆಟಗಾರ ಸ್ವಲ್ಪ ಫುಟ್ಬಾಲ್ ಆಡ್ತಾ ಇದ್ದಾನೆ. ಕತಾರ್ ವರ್ಲ್ಡ್ ಕಪ್ ಫೀವರ್ ಮುಕ್ತವಾದ್ರೂ ಕೂಡ ಇಲ್ಲಿ ಕಾಲ್ಚೆಂಡಾಟ ಫುಟ್ಬಾಲ್ ಇನ್ನೂ ಕೂಡ ಹಾಗೇ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ಮುಂದಿನ ಪಂದ್ಯ ಸಾಗರ್ ಗೌಡ ನೇತೃತ್ವ ಸಚಿನ್ 11 ಕಿಳೇಶ್ವರಿಯನ್ನ ಎದುರಿಸ್ತಾ ಇದೆ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ, ಮತ್ತೆ ಆಸಿಫ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಂದೇ ಓಟಗಳು ಬರ್ತಾ ಇದೆ ಮತ್ತೆ ಸುದರ್ಶನನ ಖಾತೆಗೆ. ತಡೆದ ಮೊತ್ತ 29, ಕೇವಲ 7 ಓಟದ ಅವಶ್ಯಕತೆ. ಮತ್ತೆ ಸಿದ್ದಿಕ್ ಟು ರಾಜ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 30, ತಡಿ 6 ಓಟದ ಅವಶ್ಯಕತೆ. ಗಿಳಿಯಾರಿಗೆ 6 ಓಟದ ಅವಶ್ಯಕತೆ. ಉತ್ತಮತೆಯ ಸತ, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸಿದ್ದಿಕ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ತಡೆದ ಮೊತ್ತ 31, 2 ಓವರ್ಗಳ ಮುಂದೆ 5 ಓಟದ ಅವಶ್ಯಕತೆ. 2ಕ್ಕೆ 5, ಅಲ್ಲಿ ಪಂದ್ಯಕ್ಕೆ 5. 12 ಎಸೆತ, ಕೇವಲ 5 ಓಟದ ಅವಶ್ಯಕತೆ. ನಿಯಂತ್ರಣಕಾರಿ ಎಸೆತವನ್ನ ಮಾಡಿದರೆ ಮಾತ್ರ ಒಂದು ಕೊನೆಯ ಅವಕಾಶ ಇದೆ ಆರ್ಕೆ. ಈಗ ಬ್ಯಾಟಿಂಗ್ ಪವರ್ ಪ್ಲೇ. ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಆಶೀರ್, ಶಾರ್ಟ್ ಆಗಿ ಬಿದ್ದ ಚೆಂಡು, ತನ್ಮೂಲಕ 6 ಓಟ. 4+2 ತನ್ಮೂಲಕ ಗಿಳಿಯಾರು ವಿಜಯ ಆಗ್ತಾ ಇದೆ. ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳೋದು ಫ್ಯಾನ್ಸ್ ಗಳಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ ಆರ್ಕೆ ರಂಗನಕೆರೆಗೆ.